ನನ್ನ ಹೆಸರು ಮೊಹಮ್ಮದ್ ಸಲೀಂ ಮೌಲಾ ಸಾಬ್ ನದಾಪ್ ಅಂತ. ನಾನು ಮುನಗೋಡು ತಾಲೂಕು ಚೌಡಹಳ್ಳಿ ಕರ್ನಾಟಕ ಬಿಲಾಂಗ್ ಮಾಡ್ತೀನಿ. ಫ್ರಂಟಿಯರ್ ಫೀಲ್ಡ್ ಇಂಡಿಯಾ ಅಡಿಷನಲಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು 2 ಮಂದಿ ಅಣ್ಣ ತಮ್ಮಗಳು. ನಮ್ಮಪ್ಪ ನಮ್ಮಮ್ಮಿ ಅವರೆಲ್ಲರೂ ಅಗ್ರಿಕಲ್ಚರ್ ಫೀಲ್ಡಲ್ಲೇ ಇದ್ದಾರೆ. ನಾನು ಶಾಲೆ ಬಿಟ್ಟ ತಕ್ಷಣ ನಾನು ಅಗ್ರಿಕಲ್ಚರ್ ಫೀಲ್ಡಲ್ಲೇ ಬಂದಿದ್ದೀನಿ. ಈಗ ಅಗ್ರಿಕಲ್ಚರ್ ಮಾಡ್ತಾ ನಾನು ಸುಮಾರು ಒಂದು 10 ವರ್ಷ ಆಯಿತು. ಇವರು ನಮ್ಮ ತಮ್ಮ ಮೊಹಮ್ಮದ್ ಸಮೀರ್ ಅಂತ. ನನ್ನ ಕೆಲಸದಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ನಮಗೆ. ಇಲ್ಲೇ ಪ್ಲಾಟಲ್ಲಿ, ಶುಂಠಿ ಪ್ಲಾಟಲ್ಲಿ ಏನಾದರೂ ಕೆಲಸ, ಲೇಬರ್ಗಳ ಕೆಲಸ ಇದ್ದರೆ ಬೆಳಗ್ಗೆ ಜಲ್ದಿ ಬರೋದು, ಆ ಬಳಕೆ ಲೇಬರ್ ಬಂದಾಗ ಅವ್ರ ಹಿಂದೆ ನಿಲ್ಲೋದು, ಆ ಬಳಕೆ ಎಲ್ಲ ಲೇಬರ್ ಜೊತೆ ನಿಂತ್ಕೊಂಡು ಕೆಲಸ ಮಾಡಿಸೋದು ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ ನಮ್ಮ ತಮ್ಮ. ಫಸ್ಟ್ ಎಲ್ಲ ಭತ್ತ, ಗೊಂಜಾಳ, ಹತ್ತಿ ಬೆಳಿತಿದ್ವಿ. ನಮ್ಮ ಕಾಕ ಹಸನ್ ಸಾಬ್ ಪಿರ್ ಸಾಬ್ ನದಾಫ್ ಅವರು ಶುಂಠಿ ಬೆಳೆಯನ್ನ ಸ್ಟಾರ್ಟಿಂಗ್ ಫಸ್ಟ್ ನಮ್ಮ ಚೌಡಹಳ್ಳಿಗೆ ತಗೊಂಬಂದ್ರು. ಅವಾಗ ಅದನ್ನ ನೋಡಿ 2 ವರ್ಷ ಅವರು ಬೆಳೆದ್ರು. ಆ ಬೆಳೆದ ತಕ್ಷಣ ನಮಗೂ ಒಂಥರ ಆಸಕ್ತಿ ಬಂತು, ಶುಂಠಿ ಬೆಳಿಬೇಕು ಅಂತ ನಮಗೂ ಒಂಥರ ಆಸಕ್ತಿ ಬಂತು. ಆ ಟೈಮಲ್ಲಿ ನಾವು ಏನ್ ಮಾಡಿದ್ವಿ, ಶುಂಠಿ ಬೆಳಿಬೇಕಂತ ಇದು ಮಾಡಿ, ಅವಾಗ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆ ಟೈಮಲ್ಲಿ ನಾವು ಸ್ವಲ್ಪ ಮಾಡ್ಕೊಂಡ್ವಿ, ಕಮ್ಮಿ ಪ್ರಮಾಣದಲ್ಲಿ, ಒಂದು ಎಕರೆ ಅಷ್ಟೇ ಮಾಡ್ಕೊಂಡ್ವಿ. ಇಲ್ಲಿ ಈಗ ಹೊಸ ನಮ್ಮದು ಶುಂಠಿ ಪ್ಲಾಂಟ್ ವರ್ಷ ಜಾಸ್ತಿ ಮಾಡ್ಕೊಂತ ಬಂದ್ವಿ. ಈ ವರ್ಷ ಒಂದು 13-14 ಎಕರೆ ಶುಂಠಿ ಪ್ಲಾಟ್ ಮಾಡ್ತಾ ಇದ್ದೀವಿ. ಈಗ ಮೊದಲು ಏನು ನಮ್ಮ ಸ್ವಂತದ ಜಮೀನು ಇದ್ದಿದ್ದಿಲ್ಲ. ಈಗ ಒಂದು 10 ಎಕರೆ ಜಮೀನಾಗಿದೆ. ಈಗ ಅದರಲ್ಲಿ ಒಂದು 3 ಎಕರೆ ಅಡಿಕೆ ತೋಟ, ಉಳಿದಿದ್ದು ಗೊಂಜಾಳ, ಭತ್ತ ಬಿತ್ತೀವಿ. ನಾವು ಶುಂಠಿ ಜಮೀನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಒಂದು ಗೂಗಲ್ ಅರ್ತ್ ಅಂತ ಒಂದು ಆ್ಯಪ್ ಇದೆ. ಅದರಲ್ಲಿ ಹೋಗಿ ನಾವು ಚೆಕ್ ಮಾಡ್ತೀವಿ. ನಾವು ಶುಂಠಿ ಹಾಕಿದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ, ನಮಗೆ ಇದರಲ್ಲಿ ನಾವು GCP ವರ್ಕ್ ಮಾಡಿಸ್ತೀವಿ. 18 ಫೂಟ್ಗೆ ಒಂದು ಟ್ರಂಚ್ ಹೊಡಿಸ್ತೀವಿ. ಅದು ಟ್ರಂಚು ಅದರಲ್ಲಿ ಕ್ಯಾಪ್ಚರ್ ಆಗಿರುತ್ತೆ, ಅದು ಗೂಗಲ್ ಮ್ಯಾಪಲ್ಲಿ ಅದು ಗೊತ್ತಾಗ್ಬಿಡುತ್ತೆ ನಮಗೆ. ಹಾಕಿದ್ದಿದ್ರೆ ಆ ಜಮೀನು ನಾವು ಹಿಡಿಯೋದಿಲ್ಲ. ಹಾಕ್ದಂಗೆ ಹಾಗೆ ಸಾದಾ ಲ್ಯಾಂಡ್ ಇದೆ ಅಂದರೆ ನಾವು ಅದನ್ನು ಸೆಲೆಕ್ಟ್ ಮಾಡಿ ಆ ಬಳಕೆ ಅದರ ಸಾಯಿಲ್ ಟೆಸ್ಟ್ ಮಾಡಿಸೋದು, ಅದರ ಪ್ರಕಾರ ನಾವು ಅದಕ್ಕೆ ಏನೇನು ಪ್ರೊಸೀಜರ್ ಬೇಕೋ ಅದು ಇದು ಮಾಡ್ತೀವಿ. ನಾವು ಮಣ್ಣನ್ನು ಸಾಯಿಲ್ ಟೆಸ್ಟಿಗೆ ಕೊಟ್ಟಾದ ನಂತರ ನಮಗೆ 15 ದಿನ 20 ದಿನ ಟೈಮ್ ಇರುತ್ತೆ. ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಾವು ಇದು GCP ಟ್ರಂಚ್ ಹೊಡಿಸೋದು, ಆ ಬಳಕೆ ಟ್ರಂಚ್ ಹೊಡೆದಾದ ನಂತರ ಇದ್ರ ಮೇಲೆ ಟ್ರ್ಯಾಕ್ಟ್ರಿನ ರೋಟ್ರಿ ಹೊಡಿಸೋದು. ರೋಟ್ರಿ ಹೊಡೆದಾದ ತಕ್ಷಣ ನಾವು ಇದು ಬೆಡ್ ಪ್ರಿಪ್ರೇಷನ್ ಮಾಡಿಸೋದು. ನೆಕ್ಸ್ಟ್ ಇದ್ರ ಮೇಲೆ ನಾವು ಪೈಪ್ಲೈನ್ ಮಾಡಿಸೋದು. ಇದೆಲ್ಲ ನಮ್ಮದು ಕೆಲಸ ಇರುತ್ತೆ. ಈ ಕೆಲಸ ಮಾಡಿಕೊಂಡು ಆದ ತಕ್ಷಣ ನಮ್ಮದು ಅಲ್ಲಿಮಂಟ ನಮ್ಮದು PH ರಿಪೋರ್ಟ್ ಬರುತ್ತೆ. PH ರಿಪೋರ್ಟ್ ಬಂದ ತಕ್ಷಣ ಅದರಲ್ಲಿ ಗೊತ್ತಾಗುತ್ತೆ ಏನತ್ತ PH ಏನು ನ್ಯೂಟ್ರಲ್ ಇದೆಯಾ, ಏನು ಅಸಿಡಿಕ್ ಇದೆಯಾ ಅನ್ನೋದು ಅದು ಅದರಲ್ಲಿ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಆ ತಕ್ಷಣ ನಾವು ಶುಂಠಿ ಹಚ್ಚೋದ್ರೊಳಗೆ ನಾವು ಇದ್ರ ಮೇಲೆ ಸುಣ್ಣ ಹೊಡಿಬೇಕು, ಏನು ಜಿಪ್ಸಮ್ ಹೊಡಿಬೇಕು, ಅದು ಏನು ಬರುತ್ತೆ ಆ ಟೈಮಲ್ಲಿ ನಾವು ಅದನ್ನು ಹೊಡೆದು ಶುಂಠಿಯನ್ನು ನಾಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ನಾವು 1 ಎಕರೆಗೆ ಹಾಕೋದು 75 kg DAP. ಅದರಲ್ಲಿ ನಮ್ಮ ಬೆಳೆಗೆ ಸಿಗೋದು ಒಂದು 5-10 kg ಅಷ್ಟೇ ಸಿಗುತ್ತೆ ಅದು. ಅದ್ರ ಸಂಬಂಧ ಇದು ಜಾಸ್ತಿ ಅಪ್ಟೇಕ್ ಆಗೋ ಕಾರಣದಿಂದ ನಾವು ಇದು ಮೊಸಾಯಿಕ್ ರೆನ್ಯೂಸ್ ಪಾಸ್ಪ್ರೋ ಕೋಟನ್ನು ಹಾಕ್ತಾ ಇದ್ದೀವಿ. ಅದು ಗ್ರ್ಯಾನ್ಯೂಲ್ಸ್ ಆಗಲಿ, ಈ DAP ಆಗಲಿ ಜಾಸ್ತಿ ಅಪ್ಟೇಕ್ ಮಾಡಿಕೊಡೋದು ಕೆಲಸ ಮಾಡುತ್ತೆ ಅದು. ಈ ಟ್ರೈಕೋಡ್ರಮಾ, ಸೊಡೋಮಾನಸ್, ಈ ನೆಮಿಟೈಡ್ ಇವನ್ನೆಲ್ಲ ಎದಕ್ಕೆ ಯೂಸ್ ಮಾಡೋದಂದರೆ, ಶುಂಠಿಯಲ್ಲಿ ರೋಗ ಜಾಸ್ತಿ ಮತ್ತು ಹುಳು ಸಮಸ್ಯೆ ಜಾಸ್ತಿ ಬೀಜ ನಾಟಿ ಮಾಡ್ಬೇಕಾರೆ. ಅದ್ರ ಸಂಬಂಧ ಇವನ್ನೆಲ್ಲ ಹಾಕೋದ್ರಿಂದ ಇವೆಲ್ಲನ ಕಂಟ್ರೋಲ್ ಮಾಡ್ಬೋದು. ಈ ಸಾರಿ ನಾವು ಮೊಸಾಯಿಕ್ ರೆನ್ಯೂಸ್ ಪಾಸ್ಪ್ರೋ ಕೋಟನ್ನು ಯೂಸ್ ಮಾಡಿದ್ದೀವಿ. ಇದರ ರಿಸಲ್ಟ್ ನೋಡಲಿಕ್ಕೆ ನಮ್ಮ ಚಾನಲನ್ನು ಫಾಲೋ ಮಾಡಿ. ಇದರ ರಿಸಲ್ಟ್ ಏನಿದೆ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ತೋರಿಸ್ತೀವಿ. ಸೊ ಥ್ಯಾಂಕ್ ಯು.